ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಬಾಯಲ್ಲಿ ನೀರು ಬಂದ ತಕ್ಷಣ ಆಸೆ ಆಯಿತು ಅಂತ ಕಲ್ತ್ಕೊಂಡ್ಬಿಡೋಣ. ನೀವು ಕೂಡ ನನ್ನ ಜೊತೆಗೆ ನೋಡಿ ಕಲ್ತ್ಕೊಂಡು ಮಾಡಿ. ಒಂದಿಷ್ಟು ಫ್ರೆಶ್ ಆದಂಥ ಹಾಗಲಕಾಯಿ ಸಿಗ್ತಾ ಇದನ್ನು ಏನು ಮಾಡೋಣ ಅಂದ್ಕೊಂಡು ಆಲೋಚನೆ ಮಾಡಿದಾಗ ಜೋರಾಗಿ ಹೊರಗಡೆ ಬಿಸಿಲಿರೋದು ಕಂಡು ಬಂತು. ಹೇರಳವಾಗಿ ಸಿಕ್ಕಂಥ ನೈಸರ್ಗಿಕವಾಗಿ ಸಿಕ್ಕಂಥ ಹಾಗಲಕಾಯಿ, ಅದ್ರ ಜೊತೆಗೆ ನಿಸರ್ಗದಲ್ಲಿ ಸಿಕ್ಕಂಥ ಏನು ಹೇಳ್ತೇವೆ ಎನರ್ಜಿ, ಸೂರ್ಯನಿಂದ ಸಿಕ್ಕಿದ್ದು ಹಾಳು ಮಾಡಬಾರ್ದಲ್ವ. ಎರಡನ್ನೂ ಒಟ್ಟಿಗೆ ಬಳಸ್ಕೊಂಡ್ಬಿಟ್ಟು ಹೆಲ್ದಿಯಾಗಿರುವಂಥ ಹಾಗಲಕಾಯಿ ಸಂಡಿಗೆಯನ್ನು ಮಾಡಿಬಿಡೋಣ ಅಂದ್ಕೊಂಡೆ. ನೀವು ಇದನ್ನು ನೋಡಿ ಖಂಡಿತ ಮಾಡಿ. ಬೇಸಿಗೆ ಬಿಸಿಲು ಇರಬಹುದು, ಅದನ್ನು ಉಪಯೋಗಿಸ್ಕೊಂಡು ಬಳಸ್ಕೊಂಡು ಬಿಟ್ಟರೆ ಮಳೆಗಾಲದಲ್ಲಿ ತುಂಬ ರುಚಿಕಟ್ಟಾದಂಥ ಊಟವನ್ನು ಮಾಡಬಹುದು. ನೋಡಿ, ಹಾಗಲಕಾಯಿನ ನೀಟಾಗಿ ಸ್ಲೈಸ್ ಆಗಿ ತಿಳುವಾಗಿ ಆದಷ್ಟು ಕಟ್ಟಿಂಗ್ ಮಾಡಿ ತಗೊಂಡ್ಬಿಟ್ಟೆ. ಬೀಜವನ್ನು ಕೂಡ ಬಳಸ್ಕೊಂಡು ಬಿಡ್ಬೋದು, ಹಾಗೇನು ತೆಗಿಬೇಕು ಅಂತೇನಿಲ್ಲ. ನಾನು ಸ್ವಲ್ಪ ಇಟ್ಟೆ, ಸ್ವಲ್ಪ ತೆಗೆದುಬಿಟ್ಟೆ. ತುಂಬ ಬೆಳೆದಿದ್ದನ್ನು ತೆಗೆದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪವಿತ್ತು, ಏನು ಭಾಳ ಏನು ಖರ್ಚಿಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು, ಮನೆಯಲ್ಲಿ ಮಾಡಿದಂಥ ಒಂದು ತಿಂಡಿ ಇರ್ಬೋದು, ಸೈಡ್ ಡಿಶ್, ಊಟಕ್ಕೆ ತುಂಬ ರುಚಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿನ ಒಂದು ಬಾಣಲೆಗೆ ಹಾಕ್ಕೊಂಡ್ಬಿಟ್ಟೆ. ಅದ್ರ ಜೊತೆಗೆ ಪರಿಮಳಕ್ಕೆ ಬೇಕಾದಂಥದ್ದು, ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ, ಮೆಂತ್ಯ ಪೌಡ್ರ್ ಹಾಕೋಣ, ಜೀರಾ ಪೌಡ್ರನ್ನು ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು. ಅದನ್ನು ಮತ್ತೇನು ಮಾಡಬೇಕಾಗಿಲ್ಲ, ಸೂರ್ಯನ ಬೆಳಕಿನಲ್ಲಿ ಒಣಗಿಸ್ಬಿಡೋದು. ಎಷ್ಟು ಒಣಗಿರಬೇಕು ಅಂದರೆ ಗರಿ ಗರಿಯಾಗಿ ಇರಬೇಕು, ಅಷ್ಟು ಒಣಗಿಸ್ಕೊಂಡ್ಬಿಟ್ಟು ಒಂದು ಏರ್ಟೈಟ್ ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಮಳೆಗೆ ಬೀಳ್ತದಲ್ಲ, ಆವಾಗ ನಾವು ಊಟಕ್ಕೆ ಸೈಡ್ಗೆ ಹಾಕ್ಕೊಂಡ್ಬಿಟ್ರೆ ಕರ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಹುರಿದ್ರೂ ಕೂಡ ಆಗುತ್ತೆ. ಊಟಕ್ಕೆ ಸೈಡ್ಗೆ ಹಾಕ್ಕೊಂಡ್ಬಿಟ್ಟಾಗ ತುಂಬ ರುಚಿಯಾಗಿರುತ್ತೆ. ಹಾಗಲಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ ಕಂಪ್ಲೇಂಟ್ ಇದ್ದವರು ಹಾಗಲಕಾಯಿ ರಸವನ್ನು ಕೂಡ ವೇಸ್ಟ್ ಮಾಡೋಲ್ಲ. ಇದನ್ನು ನೋಡಿದಾಗ ನನಗೆ ನೆನಪಿರೋದು ಆ್ಯಂಡ್ ದ ಕ್ರಿಕೆಟ್, ಗುಯ್ಯಮ್ಮ ಕಲಿತಿದ್ದು ಎರಡೂ ನೆನಪಿಗೆ ಬರುತ್ತೆ. ಮಳೆಗಾಲದಲ್ಲಿ ಕೇಳಿಕೊಂಡು ಹೋಗುತ್ತಂತೆ, ಏನು ಕ್ರಿಕೆಟ್ ಕೇಳ್ತೆ, ನನಗೆ ಸ್ವಲ್ಪ ಆಹಾರ ಕೊಡು ಅಂತ ಹೇಳಿ. ಆವಾಗ ಕೇಳುತ್ತಂತೆ, ಏನು ಮಾಡಿದೆ ನೀನು ಬೇಸಿಗೆಯಲ್ಲಿ? ನಾನು ಹಾಡು ಹೇಳಿದೆ, ನಾವು ಯು ಗೋ ಆ್ಯಂಡ್ ಡಾನ್ಸ್ ಅಂತ ಹೇಳ್ತಂತೆ. ನಾವು ಯಾಕೆ ಅದನ್ನು ಅಪ್ಲೈ ಮಾಡ್ಕೊಳ್ಬಾರ್ದು ಜೀವನದಲ್ಲಿ? ಸಿಕ್ಕಂಥ ಬಿಸಿಲು, ತುಂಬ ಬಿಸಿಲಿದೆ ಅಂತಂದರೆ ಅದನ್ನು ಉಪಯೋಗಿಸ್ಕೊಂಡು ಬಿಡೋದು. ಏನೇನು ಮಾಡಲಿಕ್ಕಾಗತ್ತೆ? ಬಿಸಿಲನ್ನು ವೇಸ್ಟ್ ಮಾಡಬಾರ್ದಲ್ಲ. ಸೋಲಾರ್ ಎನರ್ಜಿ ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಜೀರಾ ಪೌಡರ್ನ ಹಾಕಿ, ಬೇಕಿದ್ರೆ ಮೇಲೆ ನೀವೇನಾದರೂ ಖಾರ ಬೇಕಿದ್ರೆ ಹಾಕ್ಬೋದು. ಒಣಗಿಸಿ ತೆಗೆದು ತುಂಬಿಟ್ಕೊಂಡು ಬಿಟ್ವಿ ಅಂತಂದರೆ ಎಲ್ಲಿ ಹೋಗೋಣ? ರುಚಿಗಾಗಿ ಹುಡ್ಕೋದಕ್ಕೆ ಏನೂ ಹುಡುಕಬೇಕಾಗಿಲ್ಲ. ಏರ್ಟೈಟ್ ಡಬ್ಬದಲ್ಲಿ ಇರುತ್ತೆ. ಊಟಕ್ಕೆ ಸೈಡ್ಗೆ ಒಂದೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿದ್ಬಿಟ್ಟು ಕೂಡ ಏನು ಮಾಡ್ಬೋದು, ಸೈಡ್ಗೆ ಹಾಕ್ಕೊಂಡು ಊಟ ಮಾಡ್ಬೋದು. ನೀವು ಕೂಡ ಮಾಡಿ, ತುಂಬ ಈಸಿಯಾದಂಥ ಕೆಲಸ. ಎಷ್ಟು ಈಸಿಯಾಗಿ ತಿಂಡಿಯನ್ನು ಮಾಡಿ ಇಟ್ಕೊಳ್ಬೋದಲ್ವ? ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಗರಿ ಗರಿಯಾಗಿ ಹುರಿದ್ಬಿಟ್ರೆ ಆಯಿತು. ಎಣ್ಣೆ ಕಡಿಮೆ ಬೇಕು ಅಂತಂದರೆ, ಒಂದೊಮ್ಮೆ ನಿಮಗೆ ಮತ್ತೆ ರುಚಿ ಬೇಕು, ಎಣ್ಣೆಯಲ್ಲೇ ಕರಿತೀನಿ ಅಂತಂದ್ರೂ ಕೂಡ ನೀವು ಬಂಡಿಯಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಕರೆದುಬಿಟ್ಟು ಅದನ್ನು ಕೂಡ ಊಟಕ್ಕೆ ಉಪಯೋಗಿಸ್ಬೋದು. ನೋಡಿ, ಕೈಯಲ್ಲಿ ಹಿಡಿದಾಗ ಎಷ್ಟು ಪುಡಿ ಪುಡಿಯಾಗಿಬಿಡುತ್ತೆ. ಎಷ್ಟು ರುಚಿಕಟ್ಟಾದಂಥ ಒಂದು ತಿಂಡಿ. ತಪ್ಪದೇ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.